ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಪ್ರೀತಿ ಮಾಡೋದು ತಪ್ಪೇನಲ್ಲ ಅಂತ ಎಲ್ಲರೂ ಹೇಳ್ತಾರಲ್ಲ ಅನ್ನುವಂತಹ ಹಳ್ಳಿ ಮೇಷ್ಟ್ರು ಸಿನಿಮಾದ ಈ ಹಾಡು ನೀವೆಲ್ಲ ಕೇಳಿರ್ತೀರ. ಬಹುಶಃ ಪ್ರತಿಯೊಬ್ಬರಿಗೂ ಒಂದು ಸರಿ ಆದರೂ ಕೂಡ ಒಬ್ಬರ ಮೇಲೆ ಪ್ರೀತಿ ಆಗಿಯೇ ಇರುತ್ತೆ. ಯಾರನ್ನಾದರೂ ಒಬ್ಬರನ್ನ ಪ್ರೀತಿ ಮಾಡಿಯೇ ಮಾಡಿರ್ತಾರೆ. ಆದರೆ ಇಲ್ಲೊಬ್ಬಳು ಮಹಿಳಾ ರಾಜಕಾರಣಿ ಕತೆ ಕೇಳಿದ್ರೆ ಮಾತ್ರ ಶಾಕ್ ಆಗುತ್ತೆ. ಯಾಕಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 58 ಲವರ್ಗಳನ್ನು ಹೊಂದಿರುವ ಈಕೆ ಹಿನ್ನೆಲೆಯೇ ವಿಚಿತ್ರ. ಅರ್ಧ ಶತಕ ವಯಸ್ಸು ದಾಟಿದ ಪ್ರೀತಿಯ ಚರಿತ್ರೆಯೇ ಈಗ ರೋಡಿಗೆ ಬಂದ್ಬಿಟ್ಟಿದೆ. ಈಕೆ 58 ಪುರುಷ ಆಪ್ತ ಅಧಿಕಾರಿಗಳೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದಾಳೆ. ಜೊತೆಗೆ ಸುಮಾರು 60 ಮಿಲಿಯನ್ ಯುವಾನ್ ಲಂಚವನ್ನು ಪಡೆದಿದ್ದಾಳೆ ಎನ್ನುವಂತಹ ಆರೋಪಿಸಲಾಗಿತ್ತು. ಮಾಜಿ ಗವರ್ನರ್ ಚಾಂಗ್ ಯಂಗ್ ವಿರುದ್ಧ ಸಾಕ್ಷಿ ಸಮೇತ ಪ್ರೂವ್ ಆಗಿದ್ದು, ಆಕೆಗೆ 13 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 1 ಮಿಲಿಯನ್ ಯುವಾನ್ ಅಂದರೆ ಭಾರತೀಯ ರೂಪಾಯಿಯ ಮೌಲ್ಯ 1,18,00,000 ರೂಪಾಯಿ ದಂಡವನ್ನು ಹಾಕಲಾಗಿದೆ. ಚೀನಾದ ಮಹಿಳಾ ರಾಜಕಾರಣಿ ಜಾಂಗ್ ಯಂಗ್ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಬರೋಬ್ಬರಿ 58 ಮಂದಿ ಲವರ್ಗಳು ಹೊಂದಿದ್ದಳು ಅನ್ನುವಂಥ ಸಂಗತಿ ಚೀನಾ ಕೋರ್ಟ್ನಲ್ಲಿ ಬಯಲಾಗಿದೆ. ಇದರ ಜೊತೆಗೆ ಮಹಿಳಾ ರಾಜಕಾರಣಿಯಾಗಿರುವ ಈಕೆ ಬರೋಬ್ಬರಿ 58 ಮಂದಿ ಜೊತೆಗೆ ದೈಹಿಕ ಸಂಪರ್ಕವನ್ನು ಕೂಡ ಹೊಂದಿದ್ದಾಳೆ ಎನ್ನುವಂಥ ಮಾಹಿತಿ ವಿಚಾರ ಗೊತ್ತಾಗಿದೆ. ಈ ಬಗ್ಗೆ ವಿಚಾರಣೆ ನಡೆಸಿದ ಚೀನಾದ ಕೋರ್ಟ್ ಆಕೆಗೆ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಚಾಂಗ್ ಯಂಗ್ ತಮ್ಮ ಸೌಂದರ್ಯದಿಂದಲೇ ಹೆಸರು ಮಾಡಿದ್ರು. ಚೀನಾದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿಯೇ ಬ್ಯೂಟಿಫುಲ್ ಗವರ್ನರ್ ಅಂತ ಖ್ಯಾತಿಯನ್ನೇ ಪಡೆದಿದ್ರು. ನೈಋತ್ಯ ಚೀನಾದ ರಾಜ್ಯಪಾಲೆಯಾಗಿ ಮತ್ತು ಉಪಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದ ಚಾಂಗ್ ಯಂಗ್ ಈಗ ಜೈಲಿನ ಕಂಬಿ ಎಣಿಸ್ತಾ ಇದ್ದಾಳೆ. ತಮಗಿಂತ ಕೆಳಗಿರುವಂಥ ಅಧಿಕಾರಿಗಳೊಂದಿಗೆ ಲೈಂಗಿಕ ಸಂಬಂಧ ಬೆಳೆಸಿದ ಆರೋಪ ಹಾಗೂ 6 ಕೋಟಿ ಯುವಾನ್ ಲಂಚ ಪಡೆದಂಥ ಆರೋಪ ಆಕೆ ಮೇಲಿತ್ತು. ಹಣ್ಣು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವ ಮೂಲಕ ಯಾಂಗ್ ಚಂಗ್ ಹೆಚ್ಚು ಜನರಿಗೆ ಹತ್ತಿರವಾಗಿದ್ದರು. ರೈತರ ಬೆನ್ನಿಗೆ ನಿಂತ ಮಹಿಳೆ ಎಂಬ ದೊಡ್ಡ ಹೆಸರನ್ನ ಮಾಡಿದರು. ಇದರ ಜೊತೆಗೆ ಉದ್ಯಮ ಸ್ಥಾಪನೆಗೆ ಮಂಜೂರಾದ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರುವಾಗಿದ್ದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದ್ವು. ವೈಯಕ್ತಿಕ ಒಪ್ಪಂದ ಮಾಡಿಕೊಂಡು ಉದ್ಯಮಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಈ ಡೀಲನ್ನು ನಡೀತಾ ಇದೆ ಎನ್ನುವಂತಹ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದ್ವು. ಇಷ್ಟು ಮಾತ್ರ ಅಲ್ಲ, ತಮ್ಮದೇ ಕಚೇರಿಯಲ್ಲಿ ಕೆಳ ಅಧಿಕಾರಿಗಳೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ ಆರೋಪವೂ ಕೂಡ ಚಾಂಗ್ ಯಂಗ್ ಮೇಲೆ ಬಿದ್ದಿದ್ದು, ಸದ್ಯ ಅವರಿಗೆ 13 ವರ್ಷ ಕಾರಾಗೃಹ ಶಿಕ್ಷೆ ಜೊತೆಗೆ 1,63,00,000 ಭಾರತೀಯ ರೂಪಾಯಿಯಷ್ಟು ದಂಡ ಹಾಕಿದ್ದು ಜೈಲಿನ ಕಂಬಿಗಳನ್ನು ಎಣಿಕೆ ಮಾಡ್ತಾ ಇದ್ದಾಳೆ. ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.